ನಮಸ್ತೆ ಕರ್ನಾಟಕ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಆರಾಮಿದ್ದೀರಾ ಅನ್ಕೊಂತೀನಿ. ನಾನು ಆರಾಮಿದ್ದೀನಿ. ಹಾಗೆ ಇವತ್ತಿನ ವೀಡಿಯೋ ಏನಂತ ಹೇಳಿದರೆ, ನಮ್ಮ RTR ಗಾಡಿದು ಇಂಜಿನಿಯರ್ ಸರ್ವಿಸು, ಅಂದರೆ ಇಂಜಿನಿಯರ್ ಸರ್ವಿಸ್ ನಾನೇ ಮಾಡ್ತಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ತೀರಾ ಸಿಂಪಲ್ ಇದೆ. RTR ಗಾಡಿ ಯಾರು ಇಟ್ಕೊಂಡಿದ್ರೆ, ನಿಮ್ಮ ಎಲ್ಲರೂ ಗ್ಯಾರೇಜಿಗೆ ಹೋಗೋಕ್ಕಾಗಿಲ್ಲ ಏನೋ ತುರ್ತು ಪರಿಸ್ಥಿತಿ ಇದ್ದರೆ ನೀವೇ ಮಾಡ್ಕೋಬೋದು. ಇದು ನನ್ನ RTR ಗಾಡಿಯ ಮೊದಲನೇ ಲಾಗ್ ಅಂತ ಹೇಳ್ಬೋದು. ನೋಡೋಣ, ಇದು ನನ್ನ ಮತ್ತೊಂದು ಆಂಪರ್ ಎಲೆಕ್ಟ್ರಿಕ್ ಅಂತಿದ್ದಿಲ್ಲ ಅದು, ಆಮೇಲೆ ಇಂಟರ್ V70 ಮೂರು ಗಾಡಿದು ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂತ ಹೋಗ್ತೀನಿ. ಹಾಗೆ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಇಂಜಿನ್ ಆಯಿಲ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಚೆಕ್ ಮಾಡೋದಂದರೆ ಇಲ್ಲೊಂದು ಆಯಿಲ್ ಕ್ಯಾಪ್ ಇರೋದಲ್ಲ, ಅದನ್ನು ರಿಮೂವ್ ಮಾಡ್ಕೊಂಡ್ಬಿಟ್ಟು ಆಯಿಲ್ ಚೆಕ್ ಮಾಡಬೇಕಾಗತ್ತೆ. ನೋಡಿರಿ, ಆಯಿಲು ಇಷ್ಟಿದೆ, ಗೇಜಿಗೆ ಕರೆಕ್ಟ್ ಇದೆ, ಆದರೆ ಆಯಿಲ್ ದಪ್ಪ ಆಗಿದೆ ಸ್ವಲ್ಪ. ಒಂದು ಮೈನಸ್ ಸ್ಕ್ರೂ ಡ್ರೈವರು, ಒಂದು ಟೀ ಬಾಕ್ಸು, ಒಂದು ಕಟಿಂಗ್ ಪ್ಲೇರು, ಹಾಗೆ ಒಂದು 17 ನಂಬರ್ ಸ್ಪ್ಯಾನರ್ ಬೇಕಾಗುತ್ತೆ. ನಂತರ ನಮ್ಮ ಗಾಡಿ ಹಾಕಿದ್ದು ಕ್ಯಾಸ್ಟ್ರಾಲ್ ಅವರ 2050 ಆಯಿಲು. ಈ ಆಯಿಲ್ ಬಂದು ನಮ್ಮ RTRಗೆ 1200 ml ಬರುತ್ತೆ. ನಂತರ ಆಯಿಲ್ ಫಿಲ್ಟ್ರಿಗೆ ಏನು ಜಾಸ್ತಿ ದುಡ್ಡಿಲ್ಲ, 50 ರೂಪಾಯಿ. ಅದು ಪೇಪರಿಂದ ಬರುತ್ತಲ್ಲ, ಅದು TVS ಜೆನ್ಯೂನ್ ಪ್ಯಾಟೆ ಅದು ಹಾಕಿದೆ. ನಂತರ ಆಯಿಲ್ ಫಿಲ್ಟರ್ ಇರೋ ಜಾಗ ಇದು ಹಳೇದು ರಿಮೂವ್ ಮಾಡ್ಕೋಬೇಕಾಗತ್ತೆ. 8 ನಂಬರಿಂದ ಟೀ ಬಾಕ್ಸಲ್ಲಿ ಜನ ಮಾಡಿ ತಗೊಳ್ರಿ. ಆಮೇಲೆ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಉಲ್ಟಾ ಕ್ಲಾಕ್ ಆ್ಯಂಗಲ್ ಇರುತ್ತಲ್ಲ, ಆ ಥರ ಇರಿಸಿದ್ರೆ ರಿಮೂವ್ ಆಗುತ್ತೆ ಅದು ಬೋಲ್ಟು. ನಂತರ ಆಯಿಲ್ ಫಿಲ್ಟ್ರ್ ನೋಡಿರಿ, ನಮ್ಮದು ಈ ಥರ ಇತ್ತು. 6000 ಕಿಲೋಮೀಟ್ರ್ ಮೇಲೆ ರನ್ ಆಗಿತ್ತು ನಮ್ಮ ಗಾಡಿದು. ನಾವು ಸಿಂಥೆಟಿಕ್ ಆಯಿಲ್ ಹಾಕೋದಕ್ಕೋಸ್ಕರ 5000 ಕಿಲೋಮೀಟ್ರ್ ರನ್ ಮಾಡೋದು ಅಂತ ಹೇಳ್ತಾರೆ. ಆದರೆ 5000ಕ್ಕಿಂತ ಮೇಲೆ ಓಡಿಸ್ಬೇಡಿ. ನಾನು ಸಲ ಫೇಲ್ ಆಯಿತು, ಅದು ಹೆಚ್ಚು ಕಮ್ಮಿ ಆದರೆ ಇಂಜಿನ್ ಸೀಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 5000ಕ್ಕೆ ಕರೆಕ್ಟು ಸಿಂಥೆಟಿಕ್ ಆಯಿಲ್ ಹಾಕಿದರೆ ಮಾಡಿ, ಇಲ್ಲಾಂದರೆ ನಾರ್ಮಲ್ ಹಾಕಿ 2000 ಇಲ್ಲ 3000 ತೆಗೆದುಬಿಡಿ. ನಂತರ ಆಯಿಲ್ ಫಿಲ್ಟ್ರ್ ಫಿಟ್ಟಿಂಗ್ ಆಗೋ ಜಾಗನ ವೇಸ್ಟಲ್ಲಿ ಕ್ಲೀನಾಗಿ ಒರೆಸ್ಕೊಳ್ರಿ. ಆನಂತರ ಈ ಕೆಳಗಡೆ ಆಯಿಲ್ ಬೋಲ್ಟ್ ಇದೆಯಲ್ಲ, ಈ ಆಯಿಲ್ ಬೋಲ್ಟ ರಿಂಗ್ ಸ್ಪನ್ನರಲ್ಲಿ 17 ನಂಬರ್ ರಿಂಗ್ ಬರುತ್ತೆ. ಆ 17 ನಂಬರ್ ರಿಂಗಲ್ಲಿ ಲೂಸ್ ಮಾಡಿಕೊಂಡು ಆ ಬೋಲ್ಟನ್ನು ತೆಗೆದ್ರೆ ಆಯಿತು. ಆಯಿಲ್ ನೋಡಿ ಎಷ್ಟು ದಪ್ಪ ಆಗಿದೆ. ಇಷ್ಟೆಲ್ಲ ದಪ್ಪ ಆಗೋ ತನಕ ಗಾಡಿ ಓಡಿಸಬಾರ್ದು, ಇಂಜಿನ್ ಸೀಜ್ ಆಗುತ್ತೆ. ನನಗೆ ಇಂಟ್ರಾ ಬಂದ ಮೇಲೆ ಬೈಕನ್ನೆಲ್ಲ ಜಾಸ್ತಿ ಓಡಿಸ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಇದ್ರ ಸ್ವಲ್ಪ ನೆಗ್ಲೆಕ್ಟ್ ಆದಂಗೆ ಆಯಿತು. ಅದಕ್ಕೆ ನಾನೇ ಇಂಜಿನಲ್ಲಿ ಚೇಂಜ್ ಮಾಡೋಣ ಅಂತ ಇಲ್ಲಿ ಟೂಲ್ಸ್ ಎಲ್ಲ ಇದ್ವಲ್ಲ, ಹಾಗಾಗಿ ನಾನೇ ಮಾಡಿದೆ. ನಂತರ ಆಯಿಲೆಲ್ಲ ಕ್ಲೀನಾಗಿ ಕೆಳಗೆ ಇಳಿಯೋ ತನಕ ಬಿಡ್ರಿ. ಆಯಿಲೆಲ್ಲ ಕೆಳಗೆ ಇಳಿದ ಮೇಲೆ ಬೋಲ್ಟ್ ಹಾಕಿ ಕ್ಲೀನಾಗಿ ಟೈಟ್ ಮಾಡಿ. ನೀವು ಓವರ್ ಟೈಟ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಅಲ್ಯೂಮಿನಿಯಂ ಥ್ರೆಡ್ ಆಗಿರೋದ್ರಿಂದ ಗಾಡಿದು ಥ್ರೆಡ್ ಹೋಗ್ಬಿಡುತ್ತೆ. ನಂತರ ಆಯಿಲ್ ಫಿಲ್ಟ್ರದ್ದು ಹಾಕೋ ಜಾಗ ಇದೆಯಲ್ಲ, ಅದನ್ನು ಕ್ಲೀನಾಗಿ ವೇಸ್ಟಲ್ಲಿ ಒರೆಸ್ಕೊಂಡು ಆಯಿಲ್ ಫಿಲ್ಟ್ರ್ ಹಾಕಿ ಟೈಟ್ ಮಾಡಿದರೆ ಆಯಿತು ಬೋಲ್ಟ್ಗಳನ್ನ. ಈ ಕವರ್ ಫಿಟ್ಟಿಂಗ್ ಮಾಡ್ತಾನೂ ಸಹ ಅಲ್ಲ ಯಾರೋ ಮಾರ್ಕ್ ಇರುತ್ತೆ ಮೇಲ್ಗಡೆ, ಅದರದ್ದು ಮಾರ್ಕ್ ಪ್ರಕಾರನೇ ನೀವು ಹಾಕಿ ಟೈಟ್ ಮಾಡಿರಿ. ನಂತರ ನಾನು ಇಂಜಿನ್ ತಂದಿದ್ದನಲ್ಲ, ಅದನ್ನು ಹಾಕೋಣ ಬನ್ನಿ ಗಾಡಿಗೆ. ತುಂಬ ದಿನ ಆದಮೇಲೆ ಇಂಜಿನಲ್ಲಿ ಹಾಕ್ತಿರೋದಕ್ಕೋಸ್ಕರ ಇಂಜಿನ್ ಆಯಿಲ್ ಬಾಟಲಿಗೆ ದುಃಖ ತಡಿಲಿಕ್ಕಾಗಲಿಲ್ಲ. ನಂತರ ಆಯಿಲೆಲ್ಲ ಹಾಕಿ ಆಯಿಲಿನ ಮೇಲ್ಗಡೆ ಕ್ಯಾಪ್ ಬರುತ್ತಲ್ಲ, ಅದನ್ನು ಟೈಟ್ ಮಾಡ್ಕೊಂಡೆ. ನೋಡಿ, 1200 ml ಆಯಿಲಲ್ಲಿ 1100 ml ಲೆಕ್ಕಾಗಿತ್ತು. 100 ml ಡ್ರೈ ಆಗಿದೆ ಅನಿಸುತ್ತೆ. ಓಕೆ, ಈ RTR ಗಾಡಿಗೆ ನನಗೆ ಇಂಜಿನಲ್ ಸರ್ವಿಸಿಗೆ ಚಾರ್ಜಸ್ ಫೀಸ್ ಅಂದರೆ 580 ರೂಪಾಯಿ ಇಂಜಿನ್ ಆಯಿಲು, 50 ರೂಪಾಯಿ ಆಯಿಲ್ ಫಿಲ್ಟ್ರ್ ಮಾತ್ರ. ನಿಮಗೆ ಸ್ವಲ್ಪ ಮೆಕ್ಯಾನಿಕಲ್ ಐಡಿಯಾ ಇದ್ದರೆ ನೀವು ಇಂಜಿನಲ್ಲಿ ಚೇಂಜ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ಕಂಟೆಂಟ್ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.